ಜಲಂಧರ್ ಒಳಗಿದ್ದಾನೆ. ಈಗ ನೀನು ಅವನ್ನ ನೋಡಕ್ ಬರೋದು ಬೇಡ. ಆರ್ಯನ್ ಕೈ ಕೊಳಕಾಗೋದು ಬೇಡ. ಇಷ್ಟು ದಿನ ಕೆಣಕಿದ್ದು ಅವನು ನನ್ನನ್ನು. ನಾನು ಹೋಗಿ ಅವನನ್ನು ಕಳಿಸ್ಬಿಟ್ಟು ಬರ್ತೀನಿ. ಅವನ ಪ್ರಾಣಕ್ಕೇನು ಏನೇ ಆದರೂ ಅವನಿಗೆ 6 ತಿಂಗಳು ಆಸ್ಪತ್ರೆನೇ ತವ್ರ ಮನೆ. ಜಲಂಧರ್, ಅರೆ ಓ ಝಂಡೆ, ನನ್ನ ನೋಡೋಕೆ ಎಷ್ಟು ಆಸೆಯಿಂದ ಓಡ್ ಬಂದಿದ್ಯೋ ಏನೋ. ನಿನ್ ಮುಖದಲ್ಲಿ ಮೂಡಿರೋ ನಿರಾಸೆನ ನನ್ನಿಂದ ನೋಡೋಕ್ ಆಗ್ತಿಲ್ವಲ್ಲ ಅನ್ನೋ ಚಿಂತೆ ಇದ್ರು, ನಿನ್ನನ್ನ ಪದೇ ಪದೇ ಸೋಲಿಸ್ತಾ ಇದ್ದೀನಿ ಅನ್ನೋ ಗರ್ವ ಅದಕ್ಕಿಂತ ಹೆಚ್ಚಾಗಿದೆ ಝಂಡೆ. ನೀನು ಸ್ಮಾರ್ಟ್ ಆದ್ರೆ ನಾನು ಸೂಪರ್ ಸ್ಮಾರ್ಟ್ ಝಂಡೆ. ನಾನು 20 ವರ್ಷ ಕಾದಿದ್ದೀನಿ, ಕಾಲವನ್ನ ಚೇಸ್ ಮಾಡಿದ್ದೀನಿ. ಈಗ ಸರದಿ ನಿಂದು. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಹೋಗೋ ಮೊದಲು ಎಲ್ಲಿ ಡ್ಯಾಮೇಜ್ ಮಾಡಬೇಕು ಅಲ್ಲಿ ಡ್ಯಾಮೇಜ್ ಮಾಡಿದ್ದೀನಿ. ನೇರ ಆರ್ಯನ ಹೃದಯಕ್ಕೆ. ಡಿಶ್ಕ್ಯಾವ್. ಸಿ ಯು ಝಂಡೆ. ಅನು ನಿಂತ್ಕಳೆ. ಅನು ಕೂಗ್ತಾ ಇದ್ರೆ ಹಂಗೆ ಹೋಗ್ತೀಯಲ್ಲ, ಟಿಫನ್ ಕೆರಿಯರ್ ಬಿಟ್ಬಿಟ್ಟು. ಪರೀಕ್ಷೆ ಮುಗ್ದಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕಳ್ಕೊಂಡಿರೋ ಥರ ಇರ್ತೀಯಲ್ಲ. ಆಫೀಸಲ್ಲೂ ಏನಾರು ಪರೀಕ್ಷೆ ಇಟ್ಟವ್ರ ಹೆಂಗೆ? ತಗೋ. ನಾನು ಸಾಯಂಕಾಲ ಬಂದು ಮಾತಾಡ್ತೀನಿ, ನೀನು ಹೋಗು. ಅನು, ನಿಮ್ಮ ಅಪ್ಪನ ಡಬ್ಬಿನ ತಂದ್ಕೊಡ್ತೀನಿ ಇರೇ. ಯಾರಿಗೆ ಫೋನ್ ಮಾಡಿದ್ರು ಈ ಕೆಮ್ಮಣ್ಣಂಗೆ ಕನೆಕ್ಟ್ ಆಗ್ತಾ ಇದೆಯಲ್ಲಪ್ಪ. ಹಲೋ, ಹಾಂ, ಯಾವುದೇ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಕೊರೋನಾ ಕೊರೋನಾ ಕೊರೋನಾ. ಯಾವ ಪಾರ್ಟಿ ಹೆದರ್ಸ್ತಾ ಇದ್ದಾರಲ್ಲಪ್ಪ ಇವರು. ಎಂಥೆಂಥ ರೋಗ ನೋಡಿಲ್ಲ ನಾವು. ದೊಡ್ಡ ದೊಡ್ಡ ಮಾರಿಗಳನ್ನೇ ಮಖಾಡೆ ಮಲಗಿಸಿದ ದೇಶ ನಮ್ಮದು. ಅದು ಯಾವುದಕ್ಕೂ ಇಲ್ಲದೆ ಇರೋ ಬಿಲ್ಡಪ್ಪು ಇದಕ್ಕೆ ಯಾಕೆ ಅಂತೀನಿ. ಹಾಂ, ಫೋನ್ ಆನ್ ಮಾಡಿದರೆ ಸಾಕು 1000 ಮೆಸೇಜು. ಯಾವ್ದು ನಂಬಲಿ ಯಾವ್ದು ಬಿಡಲಿ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಈ ಕೈಗಳನ್ನು ತೊಳೆದು ತೊಳೆದು ಒಂದಿನ ಈ ರೇಖೆ ಎಲ್ಲ ಮಾಯ ಆಗೋ ಅನ್ನೋದು ಭಯ ನನಗೆ. ಪಾಪ ಸುಬ್ಬು ಬೆಳಿಗ್ಗೆ 5 ಗಂಟೆಗೆ ಎದ್ದೋಗಿರೋದು. ತಿಂಡಿನೂ ತಿಂದಿಲ್ಲ, ಊಟನೂ ತಗೊಂಡೋಗಿಲ್ಲ. ಅಯ್ಯೋ, ಹೊಟ್ಟೋದ್ಲ. ನಾನು ಹೇಳಿದವಳು ಕೇಳಿಸ್ತಾ ಇಲ್ವೋ? ಇದ್ಯಾಕೆ ಹಿಂಗೆ ಆಡ್ತಾವಳು ಹೇಳು? ಬರಲಿ, ಅದೇನು ಹೇಳ್ತಾಳೆ ಅಂತ ನಾನು ನೋಡ್ತೀನಿ. ಸುಬ್ಬು, ಇಡೀ ಊರೇ ಲಾಂಡ್ರಿಗೆ ಹಾಕ್ದಂಗಿದೆ. ಎಲ್ಲಿ ನೋಡಿದ್ರು ಸ್ಯಾನಿಟೈಸರು, ಸೋಪು, ಮಾಸ್ಕು. ಈ ಸಲ ನಮ್ಮ ಬಜೆಟಲ್ಲಿ ಇದಕ್ಕೆ ಅಂತ ಎಕ್ಸ್ಟ್ರಾ ದುಡ್ಡು ಇಡಬೇಕು ನೋಡು. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಇಲ್ಲಿ ಯಾವುದೋ ವೈರಸ್ ಕೂಗ್ತಿದೆ, 1 ನಿಮಿಷ ಇರು, ಮಾತಾಡ್ತೀನಿ. ಇದು ತಮಾಷೆಯಾಗಿ ತಗೊಳ್ಳೋ ವಿಷಯ ಅಲ್ಲ. ಯಾವುದು? ಕೊರೋನಾ ವೈರಸ್ ಬಗ್ಗೆ ನಮ್ಮ ಸರ್ಕಾರದವರು, ಡಾಕ್ಟರ್ಗಳೆಲ್ಲರೂ ಎಷ್ಟಾಗುತ್ತೋ ಅಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ನಾವು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವ್ರ ಪ್ರಯತ್ನಕ್ಕೆ ಮೋಸ ಮಾಡ್ದಂಗಾಗಲ್ವಾ? ಏನು 1ನೇ ಕ್ಲಾಸ್ ಪಾಠ ಮಾಡ್ತಾ ಇದೆಯಾ? ಹೋಗು,
ನಾನು ಪಾಠ ಮಾಡ್ತಿಲ್ಲ, ಪ್ರಕೃತಿನೇ ನಮ್ಮೆಲ್ರಿಗೂ ಪಾಠ ಕಲಿಸ್ತಾ ಇದೆ. ಹಬ್ಬ, ಹೌದಾ? ನನಗೆ ವಿಷಯನೇ ಗೊತ್ತಿರಲಿಲ್ಲ. ನಾವು ಮಾಡಬೇಕಾಗಿರೋ ಕೆಲಸನ ಮರ್ತಾಗ, ಪ್ರಕೃತಿನ ನೆಗ್ಲೆಕ್ಟ್ ಮಾಡಿದಾಗ ಪ್ರಕೃತಿನೇ ನಮ್ಮೆಲ್ರೂ ದಾರಿಗೆ ತರುತ್ತೆ. ಹೌದಾ ಮೇಡಮ್? ನೀವು ಹೇಳಿದ ಮೇಲೆ ಅದು ನಿಜನೇ ಇರುತ್ತೆ ಬಿಡಿ. ಅಲ್ಲ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಇಡೀ ಊರು, ಇಡೀ ದೇಶನೇ ಹತ್ತು ಉರಿತಾ ಇರೋ ಈ ಸಂದರ್ಭದಲ್ಲಿ ತಾವು ಪ್ರಾಮಾಣಿಕವಾಗಿ ಆಫೀಸಿಗೆ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಗುಂಡಿಗೆ ಮೆಚ್ಚಬೇಕಾದ್ದೆ. ಅದಕ್ಕೆ ನಂದೊಂದು ದೊಡ್ಡ ಸಲಾಮು. ಪಾಪ ಆಫೀಸಲ್ಲಿ ಏನೇನು ಕೆಲಸ ಇರುತ್ತೆ. ಟೈಮ್ ಆಯಿತು, ಹೊರಡಿ ಮೇಡಮ್. ಹಾಂ, ಹೊರಡಿ. ಈ ರಘುಪತಿಗೆ ಪಾಠ, ಹಾಂ? ನನಗೂ ಪಾಠ ಮಾಡಕ್ಕೆ ಬರುತ್ತಮ್ಮ, ನಾನು ಪಾಠ ಮಾಡ್ತೀನಿ. ನೀಲ್ ಬಗ್ಗೆ ಯಾಕೆ ನಾನು ಮೊದಲೇ ಎಚ್ಚೆತ್ಕೊಳ್ಳಿಲ್ಲ? ಅತ್ತಿಗೆ ಕಡೆಯಿಂದ ಬಂದವನು ಅಂತ ಪೂರ್ತಿಯಾಗಿ ನಂಬಿಟ್ನ. ಅವನಿಂದ ಅನುಗೇನು ತೊಂದರೆ ಆಗದೆ ಇದ್ರೆ ಸಾಕು. ಆದರೂ ಝೇಂಡೆ, ಒಂದು ವಿಷಯ ಗಮನಿಸ್ತೀಯ? ಅನುಲ್ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ. ನನ್ನ ಪ್ರತಿ ಸಲ ಅಪಾಯದಿಂದ ಕಾಪಾಡೋಳು ಅವಳೇ ಆಗಿರ್ತಾಳೆ. ಗುಡ್. ನಮ್ಮ ಸೆಕ್ಯೂರಿಟಿ ಬಂದೋಬಸ್ತ್ ಎಲ್ಲ ಅವಳ ಮುಂದೆ ಝೀರೋ. ಅವಳೇ ನೀನು ಕಾಪಾಡ್ತಾ ಇರೋದು. ನಾನು ಹಾಗೆ ಹೇಳ್ತಿಲ್ವೋ? ನೀನು ಸೂಕ್ಷ್ಮವಾಗಿ ಗಮನಿಸು, ನಿನಗೆ ಗೊತ್ತಾಗತ್ತೆ. ಇವತ್ತು ಆ ನೀಲ್ ಬಗ್ಗೆನೂ ಗೊತ್ತಾಗಿದ್ದು ಅವಳಿಂದಲೇ. ಒಳ್ಳೆ ಗುಣ ಅವಳನ್ನ ಕಾಪಾಡುತ್ತೆ. ಹೌದಪ್ಪ, ಹೌದು. ಹಿಂದಿನ ಕಾಲದಲ್ಲಿ ಸಂಗೀತ ಹಾಡಿ ಮಳೆ ಬರ್ಸ್ತಿದ್ರು ಅಂತಿದ್ರಲ್ಲ, ಅದು ನಾನು ನಂಬ್ತಾ ಇರಲಿಲ್ಲ. ಈಗ ಅಂಥ ಕಥೆಗಳ ಮೇಲೆಲ್ಲ ನಂಬಿಕೆ ಬರ್ತಾ ಇದೆ. ಒಳ್ಳೆ ಗುಣ ಇದ್ರೆ ಸಾಕಲ್ವಾ, ಗುಂಡೇಟಿಂದನೂ ಬಚಾವಾಗ್ಬೋದು. ಝೇಂಡೆ